ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಪಿಲ್ಲರ್ಗಳ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಂಡ್ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪಿಲ್ಲರ್ ರೆಫರ್ಸ್ ಟು ಕಾಲಮ್, ವರ್ಟಿಕಲ್ ಸ್ಟ್ರಕ್ಚರಲ್ ಎಲಿಮೆಂಟ್ ಅಂತಲೂ ಕರಿಬೋದು. ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಗೆ ನಿಮ್ಮ ಬಿಲ್ಡಿಂಗ್ದು ಆ್ಯಕ್ಚುಲಿ ಸ್ಟ್ರಕ್ಚರ್ ಇಂಜಿನಿಯರ್ ಜೊತೆ ನೀವು ಡಿಸ್ಕಸ್ ಮಾಡಬೇಕು. ಯಾಕಂದರೆ ಡ್ರಾಯಿಂಗಲ್ಲೇ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟು ಸ್ಪೇಸಲ್ಲಿ ಕಾಲಮ್ಗಳು ಬೇಕಾಗುತ್ತೆ, ನಂತರ ಎಷ್ಟು ಸೈಜಲ್ಲಿ ಬೇಕಾಗುತ್ತೆ, ಹಾಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕಾಗುತ್ತೆ ಅನ್ನೋದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಬಿಲ್ಡಿಂಗಿಗೆ ಈ ಕಾಲಮ್ ಅಥವಾ ಪಿಲ್ಲರ್ ಅಂತ ಏನು ಕರಿತೀವಿ ಇದು ಮುಖ್ಯವಾದ ಪಾತ್ರ ವಹಿಸುತ್ತಲ್ವ. ನಿಮಗೆ ಗೊತ್ತಿರೋ ಹಾಗೆ ಇದರ ಮೇಯ್ನ್ ವರ್ಕ್ ಏನಂದರೆ ಕಂಪ್ಲೀಟ್ ಸ್ಟ್ರಕ್ಚರ್ ಈ ಏನಿದೆ ಸ್ಟ್ರಕ್ಚರಲ್ ವೆಯ್ಟ್ ಏನಿದೆ ಅದನ್ನೆಲ್ಲ ಆ್ಯಕ್ಚುಲಿ ಇದೇ ಬೇರ್ ಮಾಡಿಬಿಟ್ಟು ನಂತರ ಫೌಂಡೇಶನ್ಗೆ ಕಳಿಸುತ್ತೆ. ಈವನ್ ನಿಮ್ಮ ಫ್ಲೋರ್ಸ್ದಿರ್ಬೋದು, ರೂಫ್ದಿರ್ಬೋದು, ಎಷ್ಟು ಫ್ಲೋರ್ಸ್ ಹೋಗ್ತೀರಾ, ಹಾಗೆ ಇದು ಕಂಪ್ಲೀಟಾಗಿ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಹಾಗೆ ಸ್ಟ್ರೆಂತು ಮತ್ತು ಗ್ರಾವಿಟಿ ಪ್ರತಿಯೊಂದೂ ಕೂಡ ಮೇಂಟೈನ್ ಮಾಡುತ್ತೆ. ಹಾಗಾಗಿ ಮುಖ್ಯವಾಗಿ ಇದರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕು. ನಂತರ ಈ ಕಾಲಮ್ಸ್ಗಳಲ್ಲಿ ಆ್ಯಕ್ಚುಲಿ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ. ಲೈಕ್ ನೋಡಿ, ಕಾಂಕ್ರೀಟಿಂದ ಕಾಲಮ್ಸ್ ಮಾಡ್ಬೋದು, ಹಾಗೆ ಸ್ಟೋನಿಂದ ಮಾಡ್ತಾರೆ, ನಂತರ ಸ್ಟೀಲಿಂದ ಮಾಡ್ತಾರೆ, ವುಡ್ಡಿಂದ ಮಾಡ್ತಾರೆ. ಯಾವುದಕ್ಕೆ ಯಾವುದು ಅಗತ್ಯ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಕಾಲಮ್ಸ್ ಅಂತ ಕರಿತೀವಿ. ಲೈಕ್ ನೋಡಿ, ಮೇನ್ ಕಾಲಮ್ಸ್ ಬರುತ್ತೆ, ಡೆಕೋರೇಟಿವ್ ಕಾಲಮ್ಸ್ ಬರುತ್ತೆ, ಹಾಗೆ ಫ್ರೀ ಸ್ಟ್ಯಾಂಡಿಂಗ್ ಕಾಲಮ್ಸ್ ಬರುತ್ತೆ. ಮೇನ್ ಕಾಲಮ್ಸ್ಗಳ ಕೆಲಸ ನಾನು ಮೊದಲಿಗೆ ಹೇಳಿದ ಹಾಗೆ ಬಿಲ್ಡಿಂಗ್ದು ಕಂಪ್ಲೀಟ್ ಸ್ಟ್ರಕ್ಚರ್ದು ಏನು ಬೇರ್ ಮಾಡುತ್ತಲ್ಲ ವೆಯ್ಟ್, ಅದಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ನಂತರ ಡೆಕೋರೇಟಿವ್ ಕಾಲಮ್ಸ್ ಅಂದರೆ ಎಲ್ಲೆಲ್ಲಿ ಬೇಕು ಗೊತ್ತಿರುತ್ತಲ್ವ ನಿಮಗೆ, ಆ ಡಿಸೈನಿಗೆ ತಕ್ಕಂಗೆ ಯೂಸ್ ಮಾಡಬೇಕು. ನಂತರ ನಿಮಗೆ ಫ್ರೀ ಸ್ಟ್ಯಾಂಡಿಂಗ್ ಕಾಲಮ್ಸ್ಗಳು ಆ್ಯಕ್ಚುಲಿ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಹಾಗೆ ಎಲ್ಲೆಲ್ಲಿ ಪೋರ್ಟಿಕೋ ಬರುತ್ತೆ ಅಲ್ಲಿಗೆ ಯೂಸ್ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ನಿಮಗೆ ಈ ಪಿಲ್ಲರ್ ಅಥವಾ ಕಾಲಮ್ಸ್ ಅಂತ ಏನು ಕರಿತೀವಿ ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಂಡು ಡ್ರಾಯಿಂಗಲ್ಲಿ ಫೈನಲ್ ಮಾಡಿಕೊಂಡು ನೀವು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಬೇಕು. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್.